ಮೇಷರಾಶಿಯವರಿಗೆ ಈ ವಿದ್ಯಾರ್ಥಿಗಳಿಗೆ ಶುಭಪ್ರದ ಇದೆ. ಆದರೆ ಎಫರ್ಟ್ಸ್ ಜಾಸ್ತಿ, ಯಾಕಂದ್ರೆ ಅವರಿಗೆ 7.5 ನಡೀತಾ ಇದೆ. 7.5 ಅಂದ್ರೆ 7.5 ವರ್ಷ ಅಂತ ಕರಿತೀವಿ. ಸೊ ಅಂದ್ರೆ ಈ ವರ್ಷ ಗುರುಬಲ ಕಮ್ಮಿ ಇದ್ರೂ ಮುಂದೆ ಬರುವಂತ ಸಂದರ್ಭಗಳು ಗುರುಬಲ ಕೊಡ್ತಾ ಇದೆ. ಸೊ ವಿದ್ಯಾರ್ಥಿ ಜೀವನಕ್ಕೆ ನಾವು ಎಫರ್ಟ್ಸ್ ಹಾಕಿದಷ್ಟು ಅಲ್ಲಿಂದ ಬರುವಂತ ಫಲಿತಾಂಶಗಳು ಜಾಸ್ತಿ ಆಗುವಂತ ಒಂದು ಸಂದರ್ಭ ಇದೆ. ಸೊ ಅಂದ್ರೆ 7.5 ಇದ್ರೂ ಹೆದರ್ಕೋಬೇಡಿ, ನೀವು ಎಕ್ಸಾಮ್ಸ್ಗೆ ಜಾಸ್ತಿ ಎಫರ್ಟ್ ಹಾಕಿ ಪ್ರಿಪೇರ್ ಆಗಿ ಅಂತ ಹೇಳಿ. 100 ಮಾರ್ಕ್ಗೆ ಪ್ರಿಪೇರ್ ಆಗೋದಲ್ಲ, ಸ್ವಲ್ಪ ಜಾಸ್ತಿ ಮಾರ್ಕ್ಗೆ ಪ್ರಿಪೇರ್ ಆದ್ರೆ ನಿಮ್ಗೊಂದು 80 ಮಾರ್ಕ್ ಬರುತ್ತೆ. ನಾನು 100ಕ್ಕೆ ಪ್ರಿಪೇರ್ ಆದ್ರೆ ನಂಗೆ 60 ನಾನು ಇರ್ತೀನಿ. ವಿದ್ಯಾರ್ಥಿಗಳು ಅದನ್ನ, ಯಾಕಂದ್ರೆ ಶನಿಯ ಒಂದು ಎಲಾಸ್ಟಿಸಿಟಿ ಇದ್ದಾಗ ನಾವು ಒಂದ್ ಸ್ವಲ್ಪ ಜಾಸ್ತಿ ಪ್ರಿಪೇರ್ ಹಾಕೊಂಡು ಹೋಗ್ಬೇಕು. ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಲ್ವಾ. ಸೊ ಇನ್ನು 120ಕ್ಕೆ 150ಕ್ಕೆ ಪ್ರಿಪೇರ್ ಹಾಕೊಂಡು ಹೋದ್ರೆ 80ರಲ್ಲಿ ಡಿಸ್ಟಿಂಕ್ಷನ್ ಬರೋದಲ್ಲಿ ತಪ್ಪಾಗದೆ ಇರಬಹುದು. ಸೊ ಆ ತರ ವಿದ್ಯಾರ್ಥಿಗಳ ಗ್ರೂಪ್ ಅಲ್ಲಿ ಈ ನಿರೀಕ್ಷೆ ಸ್ವಲ್ಪ ಜಾಸ್ತಿನೇ ಮಾಡಬೇಕು ಅಂತ ಒಂದು ವ್ಯವಸ್ಥೆ. ಮೇಷರಾಶಿ ವಿದ್ಯಾರ್ಥಿ ಸ್ಟೇಜ್ ಅಲ್ಲಿ ತಾವು ಹೇಳ್ತಾ ಇದ್ರಿ. ಹೌದು, ಅಂದ್ರೆ ಅವ್ರದ್ದು ಸ್ವಲ್ಪ ಪರಿಶ್ರಮ ಜಾಸ್ತಿ ಬೇಕು ಅಂತ ಹೇಳಿದ್ರೆ. ಮುಂದೆ ಮಧ್ಯಮ ಇದಕ್ಕೆ ನೋಡೋಣ. ಸೊ ಅಲ್ಲಿ ವಿವಾಹ, ಬಿಸ್ನೆಸ್ ಎಲ್ಲ ಆಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಮೇಷರಾಶಿಯಲ್ಲಿ. ಅಂದ್ರೆ 25 ವರ್ಷದಿಂದ 40 ವರ್ಷದ ಇರೋರಿಗೆ ಅಥವಾ 60 ವರ್ಷದ ಅವಧಿಯಲ್ಲಿ ಅವರು ಕೆಲಸದಲ್ಲಿ ಇರ್ಬೋದು, ಪ್ರಗತಿಯನ್ನ ಕಾಣ್ಬೋದು. ಅಥವಾ ಒಟ್ಟು ತಾತ್ಪರ್ಯದಲ್ಲಿ ಈ ವರ್ಷ ಅವರಿಗೆ ಸಾಮಾನ್ಯವಾಗಿ ಒಳ್ಳೆಯ ಫಲಗಳನ್ನ ನಿರೀಕ್ಷಿಸಬಹುದು. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ 60 ವರ್ಷದ ಮೇಲೆ, ಈ ಮೇಷರಾಶಿಯ 60 ವರ್ಷದ ಮೇಲೆ ಅವ್ರಿಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಂಡಿ ನೋವು ಅದೆಲ್ಲ ಸ್ವಲ್ಪ ಜಾಸ್ತಿ ಆಗುವಂತ ಸಂದರ್ಭಗಳು, ಆರೋಗ್ಯದಲ್ಲಿ ಸ್ವಲ್ಪ ಜಾಗೃತೆಯನ್ನ ವಹಿಸುವಂತ ಸಂದರ್ಭಗಳು ಕಾಣಿಸ್ತಾ ಇದೆ. ಅಂದ್ರೆ ಅವ್ರಿಗೆ ಜ್ವರ ಅಂತದೆಲ್ಲ ಸ್ವಲ್ಪ ಬರುವ, ಯಾಕಂದ್ರೆ ಶನಿ ಕಾಟ ಅಲ್ವಾ. ಸೊ ಆ ರೀತಿ ಒಳಗೆ ಅವ್ರಿಗೆ ಒಂದ್ ಸ್ವಲ್ಪ ಒಂದು ಜಾಗೃತೆಯನ್ನ ವಹಿಸ್ಬೇಕು, ಪ್ರಿವೆನ್ಷನ್ ಮಾಡ್ಕೋಬೇಕು. ಯಾವ್ದನ್ನು ನೆಗ್ಲೆಕ್ಟ್ ಮಾಡುವಂತ ಸಂದರ್ಭಗಳು ಇರಬಾರ್ದು. ಮೇಷರಾಶಿಯವರ ಸ್ವಲ್ಪ ವೃದ್ಧಾಪ್ಯದವರೆಗೂ 60 ವರ್ಷದ ಮೇಲದವರಿಗೆ ಸ್ವಲ್ಪ ಜಾಗರೂಕರಾಗಿರ್ಬೇಕು, ಯಾವ್ದನ್ನು ಆರೋಗ್ಯದ ಸಮಸ್ಯೆಗಳನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಖಂಡಿತ. ಆದ್ರೆ ಏನು ಇದಕ್ಕೆ ಒಂದು ಪರಿಹಾರವನ್ನು ಹೇಳ್ಬೇಕಲ್ಲ, ಬರೀ ಫಲಾಫಲ ಹೇಳಿದ್ರೆ ಹೆಂಗಾಗತ್ತೆ. ಸೊ ಅವರು ಇದನ್ನ ಪರಿಹಾರ ಮಾಡ್ಕೋಬೇಕು ಅಂದ್ರೆ ಮುಖ್ಯ ಪ್ರಾಣದೇವರ ಒಂದಿಷ್ಟು ಸ್ಮರಣೆ, ಅಥವಾ ಆ ದೇವಸ್ಥಾನಕ್ಕೆ ಹೋಗಿ ಅದರ ಪ್ರದಕ್ಷಿಣ ನಮಸ್ಕಾರ ಹಾಕೋದು, ಪ್ರಾಣದೇವರ ವಿಚಾರದಲ್ಲಿ ಒಂದ್ ಸ್ವಲ್ಪ ಆದಷ್ಟು ಆಂಜನೇಯನ ವಿಚಾರದಲ್ಲಿ ಅಥವಾ ಪ್ರಾಣದೇವರ ವಿಚಾರದಲ್ಲಿ ಸಾಕಷ್ಟು ಸ್ಮರಣೆ ಮಾಡುವಂಥದ್ದು ಅಥವಾ ನಾಮ ಸಂಕೀರ್ತನೆ ಮಾಡೋದ್ರಿಂದ ಸ್ವಲ್ಪ ತಾಪ ಕಮ್ಮಿ ಆಗುವಂತ ಸಂದರ್ಭಗಳು ಕಾಣಿಸುತ್ತೆ ಅಂತ ಹೇಳ್ಬೋದು. ಈ ವೃಷಭ ರಾಶಿಯವರ ಈ ವಿದ್ಯಾರ್ಥಿಗಳ ಒಂದು ವರ್ಗ ಯಶಸ್ಸು ಜಾಸ್ತಿ ಈ ವರ್ಷ. ಒಂದು ಒಳ್ಳೆ ಫಲಾಫಲಗಳಲ್ಲಿ ಅವರು ನಿರೀಕ್ಷಿತವಾದಂತ ಒಳ್ಳೆ ಫಲಗಳನ್ನ ಅವರು ಸಿಗುವಂತ ಸಂದರ್ಭಗಳು ತುಂಬಾ ಜಾಸ್ತಿ. ವಿದ್ಯಾರ್ಥಿಗಳಿಗೆ ಬಿಟ್ಟು, ಅಂದ್ರೆ ಅವರು ಪರೀಕ್ಷೆ ಬರ್ದಿರ್ಬೋದು, ಅವರಿಗೆ ರಿಸಲ್ಟ್ ಬರುವಂತ ಸಂದರ್ಭಗಳು ಇವಾಗ ಕಾಯಿಸ್ತಾ ಇರೋದು, ಒಳ್ಳೆ ರಿಸಲ್ಟ್ಸ್ಗಳು ಬರುತ್ತೆ. ಅಂದ್ರೆ ಅವರು ಎಕ್ಸ್ಪೆಕ್ಟ್ ಮಾಡೋದಿಂತ ಜಾಸ್ತಿನೇ ಬರುವಂತ ರಿಸಲ್ಟ್ಗಳು ಈ ವರ್ಷ ಜಾಸ್ತಿ. ಸೊ ವಿದ್ಯಾರ್ಥಿಗಳಿಗೆ, ವೃಷಭ ರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಖುಷಿಯ ಸಂದರ್ಭ ಬರುವಂತ ಕಾರಣಗಳು ಜಾಸ್ತಿ ಇದೆ. ಮುಂದೆ ಈ ಮಧ್ಯದ ಅವರಿಗೆ, ಸೊ ಅವ್ರಿಗೆ ಖಂಡಿತವಾಗಿ ಉದ್ಯೋಗದಲ್ಲಿ ಒಳ್ಳೆ ಲಾಭ, ಪ್ರಮೋಷನ್ ಆಗುವಂತ ಸಂದರ್ಭಗಳು, ಅದರಿಂದ ಒಳ್ಳೆ ಬೇರೆ ದೇಶಕ್ಕೆ ಹೋಗುವಂತ ಸಂದರ್ಭಗಳು, ಅದರದ್ದು ಏನೇನು ವಿಚಾರಗಳಿದೆ ಅದೆಲ್ಲ ಉತ್ತಮ ರೀತಿಯೊಳಗೆ ಆಗುವಂತ, ಅಥವಾ ಗೃಹ ನಿರ್ಮಾಣ, ಯಾವ್ದೋ ಒಂದು ಪ್ಲಾನ್ ಮಾಡಿರ್ತಾರೆ, ಅವ್ರಿಗೆ ನಿರ್ಮಾಣ ಮಾಡಕ್ಕಾಗಲ್ಲ ಅಥವಾ ಹೊಸ ಸೈಟ್ ತಗೊಳಕ್ಕಾಗಲ್ಲ, ಅದನ್ನ ತಗೊಳ್ಳುವಂತದ್ದು. ಒಟ್ಟು ಮಂಗಳ ಕಾರ್ಯಗಳು ಮನೆಯಲ್ಲಿ ನಡೆಯುವಂತ ಸಂದರ್ಭಗಳು ಈ ವರ್ಷ ತುಂಬಾ ಜಾಸ್ತಿನೇ ಇದೆ. ಯಾಕೆಂತಂದ್ರೆ ಅದು 2ನೇ ಮನೆ ಗುರು ಜೂನ್ ತನಕ ಅವನಿರ್ತಾನೆ. ಆ ಕುಟುಂಬ ಸ್ಥಾನದಲ್ಲಿ ಗುರು ಇರೋ ಕಾರಣಕ್ಕೋಸ್ಕರ ಕುಟುಂಬದಲ್ಲಿ ಒಳ್ಳೆ ಮುಂಜಿ, ಮದ್ವೆ, ಮಂಗಳ ಕಾರ್ಯಗಳು. ನಂತರದಲ್ಲಿ ಅವನು ತಿರ್ಗಾ ಸೆಪ್ಟೆಂಬರ್ ನಂತರ 3ನೇದಕ್ಕೆ ಬಂದ್ರು ಒಳ್ಳೆ ಉಚ್ಚಂಗತನಾಗಿರೋ ಕಾರಣಕ್ಕೋಸ್ಕರ ನಡೆಯುವಂತ ಕಾರ್ಯಗಳಲ್ಲಿ ಚೆನ್ನಾಗಾಗತ್ತೆ. ಆರೋಗ್ಯದಲ್ಲಿ ಇವರು ಒಂದ್ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು. ಯಾರು ಈ ವೃಷಭ ರಾಶಿಯವರ 60 ವರ್ಷ ಆಗಿರೋ ಮೇಲೆ ವೃದ್ಧಾಪ್ಯದವರಿಗೆ, ವೃದ್ಧಾಪ್ಯರು ಅಂತ ಹೇಳ್ಬಾರ್ದು, 60 ವರ್ಷದ ಮೇಲೆ ಅಂತವ್ರು ಸ್ವಲ್ಪ ಲಾಭ ಚೆನ್ನಾಗಿದೆ. ಆದ್ರೂನು ಅವ್ರಿಗೆ ಪೆನ್ಷನ್ ಅಲ್ಲಿ ಬಡ್ತಿ ಇರ್ಬೋದು, DA ಜಾಸ್ತಿ ಕೊಡ್ಬೋದು ಗೌರ್ಮೆಂಟ್ ಅವರು, ಅಥವಾ ಅವ್ರ ರಿಟರ್ನ್ಸ್ ಜಾಸ್ತಿ ಆಗ್ಬೋದು, ಯಾವ್ದೋ ಮಾರ್ಕೆಟ್ ಅಲ್ಲಿ ಇದು ಬರುವಂತ ಸಂದರ್ಭಗಳು. ಲಾಭ ಇದೆ, ಲಾಭ ತರನೇ ಒಂದ್ ಸ್ವಲ್ಪ ವ್ಯಯವು ಅದೇ ತರನೇ ಇದೆ. ಸ್ವಲ್ಪ ಲಾಸ್ ಆಗುವಂತ ಸಂದರ್ಭ, ಯಾರಿಗೋ ಹಾಕ್ಬಿಟ್ಟು ಏನೋ ಕಳ್ಕೊಳ್ಳುವಂಥದ್ದು, ಯಾರಿಗೋ ಶ್ಯೂರಿಟಿ ಹಾಕುವಂತ ಕಳ್ಕೊಳ್ಳುವಂತ ಸಂದರ್ಭಗಳು ಜಾಸ್ತಿ ಇದೆ. ಸ್ವಲ್ಪ ಜಾಗರೂಕರಾಗಿರುವಂತ ಸಂದರ್ಭಗಳು ಜಾಸ್ತಿ. ರುದ್ರದೇವರ ಆರಾಧನೆ
ಪರಿಹಾರವಾಗಿ ರುದ್ರದೇವರಿಗೆ ಬಿಲ್ವಾರ್ಚನೆ ಮಾಡಿಸೋದು, ಸೋಮವಾರದ ಹೊತ್ತು ಹೋಗಿ, ಅಥವಾ ರುದ್ರದೇವರಿಗೆ ಅಭಿಷೇಕ ಕೊಡುವಂತದ್ದು, ರುದ್ರದೇವರ ದೇವಸ್ಥಾನಕ್ಕೆ ಹೋಗಿ ತೈಲ ಕೊಡುವಂತದ್ದು, ಪ್ರದೋಷ ಪೂಜೆ ಅಂತ ಮಾಡ್ತಾರೆ. ಅಂದ್ರೆ ಈ ದ್ವಾದಶಿ ತ್ರಯೋತ್ಸಿ ಒಂದು ಸಂಧಿ ಬರುವಂತ ಸಂದರ್ಭಗಳಲ್ಲಿ ಪಂಚಾಂಗಗಳೆಲ್ಲ ಕೊಟ್ಟಿರ್ತೀವಿ ನಾವು, ಪ್ರದೋಷ ಪೂಜೆ ಅಂತ. ಅವಾಗ ರುದ್ರದೇವರಿಗೆ ವಿಶೇಷವಾದಂತ ಅಭಿಷೇಕ ಪೂಜೆಗಳೆಲ್ಲ ನಡೆಯುತ್ತೆ. ಅಲ್ಲಿ ನಾವು ಅಲ್ಲಿ ನಾವು ಹೋಗಿ ಸೇವೆ ಮಾಡುವಂತದ್ದು ಅಥವಾ ಏನಾರ ಮಾಡುವಂತ ಸಂದರ್ಭಗಳಿದ್ರೆ ಉತ್ತಮ ರೀತಿಯಲ್ಲಿ ರುದ್ರದೇವರು ಫಲವನ್ನ ಕೊಡ್ತಾರೆ. ಅದರಿಂದ ಗುರುವಿಗೆ ಶಾಂತಿ ಆಗತ್ತೆ. ಅದರಿಂದ ನಾವು ಎಕ್ಸ್ಪೆಕ್ಟ್ ಮಾಡುವಂತ ರಿಸಲ್ಟ್ಸ್ಗಳು ಏನೋ ಚುಚ್ಚೋ ಕಡೆ ಹೋಗಿ ಕೊಡ್ಲಿ ಬೀಳೋ ಕಡೆ ಚುಚ್ಚಿದ್ರೆ ಎಷ್ಟು ಇಂಪ್ಯಾಕ್ಟ್ ಆ ತರ ಆಗುವಂತ ಸಂದರ್ಭಗಳು ಜಾಸ್ತಿ. ವೃಷಭ ರಾಶಿಯವರಿಗೆ ಒಟ್ಟು ಇದು ರಾಜಕೀಯ ಮಟ್ಟದಲ್ಲಿ ಉತ್ತಮ ರೀತಿಯ ಪ್ರಗತಿಯನ್ನ ಕಾಣಬಹುದು. ವೃಷಭ ರಾಶಿಯ ರಾಜಕೀಯ ವ್ಯಕ್ತಿಗಳು ಉತ್ತಮ ರೀತಿಯ ಫಲಗಳನ್ನ ನಾವು ಈ ವರ್ಷ ನಿರೀಕ್ಷೆ ಮಾಡುವಂತ ಒಂದು ಸಂದರ್ಭಗಳು ಜಾಸ್ತಿ ಇದೆ. ಮುಂದೆ ಮಿಥುನ ರಾಶಿ. ಸಾಮಾನ್ಯವಾಗಿ ಗುರು 2ನೇ ಮನೆಯನ್ನು ಸಂಚಾರ ಮಾಡ್ತಾನೆ, 10ನೇ ಮನೆಯಲ್ಲಿ ಶನಿ ಇದ್ದಾನೆ. ರಾಹುಕೇತುಗಳು ಒಂದು ಅಷ್ಟಮಕ್ಕೆ ಬರ್ತಾರೆ, ಪ್ಲಸ್ 2ನೇ ಮನೆಗೆ ಬರುವಂತ ಸಂದರ್ಭಗಳು. ಈ ಒಟ್ಟು ಗುರು ಅವರಿಂದಾನೇ ನಾವೆಲ್ಲ ನಿರೀಕ್ಷೆಯನ್ನ ಹೇಳುವಂತದ್ದು. ಸೊ ಮಿಥುನ ರಾಶಿಯವರಿಗೆ ಆರಂಭದಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಜಾಸ್ತಿ ಇರುತ್ತೆ. ಆದ್ರೆ ಈ ಏನಂತಾರೆ ಜೂನ್ ನಂತರದಲ್ಲಿ 2ನೇ ಮನೆ ಬರೋ ಕುಟುಂಬದಲ್ಲಿ ಒಳ್ಳೆ ವಿದ್ಯಾರ್ಥಿಗಳಿಗೆ ಜೀವನ ಸ್ವಲ್ಪ ಸ್ಟೇಬಲ್ ಆಗತ್ತೆ. ಓದುವಂತದ್ದು ಗ್ರಹಣ ಶಕ್ತಿ ಜಾಸ್ತಿ ಆಗುತ್ತೆ, ಗ್ರಾಸ್ಪಿಂಗ್ ಪವರ್ ಅಂತ ಏನ್ ಹೇಳ್ತೀವಿ ಅದು ಜಾಸ್ತಿ ಆಗುತ್ತೆ. ಒಳ್ಳೆ ಪ್ರೆಸೆಂಟೇಶನ್ ಮಾಡುವಂತ ಸ್ಕಿಲ್ಸ್ ಅಲ್ಲಿ ಡೆವಲಪ್ ಆಗ್ಬೋದು. ಪೌರುಷ ಜಾಸ್ತಿ ಆಗುತ್ತೆ, ಮನೆಯಲ್ಲಿ ಜಗಳ ಆಡಕ್ಕೆ ಒಳ್ಳೆ ಪೌರುಷರಾಗ್ತಾರೆ. ಸೊ ಅದೇ ರೀತಿಯೊಳಗೆ ಮಧ್ಯ ವಯಸ್ಸಿನವರಿಗೆ ಪ್ರಮೋಷನ್ ಆಗುವಂತ ಸಂದರ್ಭಗಳು, ಒಳ್ಳೆ ಪ್ರಮೋಷನ್ ಆಗಿ ಬಡತಿ ಆಗುವಂತ ಸಂದರ್ಭಗಳು. ಸಂತಾನ ಪ್ರಾಪ್ತಿ, ಯಾರಿಗೆ ತುಂಬಾ ದಿನದ ಸಂತಾನವನ್ನ ನಿರೀಕ್ಷಿಸ್ತಾ ಇರ್ತಾರೋ ಅವರಿಗೆ ಸಂತಾನ ಆಗುವಂತ ಸಂದರ್ಭಗಳು ಈ ವರ್ಷ ಮಿಥುನ ರಾಶಿಯವರಿಗೆ ನಾವು ಖಂಡಿತವಾಗಿ ಕಾಣ್ಬೋದು. ಆದ್ರೆ ಈ ವಯೋಮಾನದಲ್ಲಿ ಸ್ವಲ್ಪ ವೃದ್ಧಾಪ್ಯರು ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಸಾಕಷ್ಟು ಜಾಗೃತರಾಗಿರ್ಬೇಕು. ಯಾಕಂದ್ರೆ 3ನೇ ಮನೆಯಲ್ಲಿ ಗುರು ಬರ್ತಾನೆ, ಜಠರ ಸಮಸ್ಯೆಗಳು ಸ್ವಲ್ಪ ಬರುವಂತ ಸಂದರ್ಭಗಳು ಇರುತ್ತೆ. ಜಠರ ಸ್ವಲ್ಪ ಹೊಟ್ಟೆ ಡೈಜೆಷನ್ ರಿಲೇಟೆಡ್ ಅದೆಲ್ಲ ಸ್ವಲ್ಪ ಜಾಗರೂಕ ವಹಿಸಿರ್ಬೇಕು. ಅಥವಾ ಗಂಟ್ಲ ಸಮಸ್ಯೆಗಳು, ಥೈರಾಯ್ಡ್, ಸೊ ಇದೆಲ್ಲ ಜಾಸ್ತಿ ಆಗುವಂತ ಸಂದರ್ಭಗಳು. ಅಥವಾ ಇನ್ಫೆಕ್ಷನ್ಸ್ ಆಗೋ ಸೋರ್ ಥ್ರೋಟ್ ಅಂತೆಲ್ಲ ಹೇಳ್ತೀವಲ್ಲ, ಅದೆಲ್ಲ ಆಗುವಂತ ಸಂದರ್ಭಗಳು ಸ್ವಲ್ಪ ಜಾಸ್ತಿ. ಅಂದ್ರೆ ಆರೋಗ್ಯದ ವಿಚಾರಕ್ಕೆ, ಅನಾರೋಗ್ಯದ ವಿಚಾರಕ್ಕೆ ಸ್ವಲ್ಪ ಹಣ ಖರ್ಚು ಜಾಸ್ತಿ ಆಗುವಂತ ಪ್ರಸಂಗಗಳು ಬರುವಂತ ಸಂದರ್ಭಗಳು ಜಾಸ್ತಿ ಇದೆ. ದೇವಿಯ ಆರಾಧನೆ ಅಂದ್ರೆ ಲಕ್ಷ್ಮೀ ದೇವಿಯ ಆರಾಧನೆ ಅಥವಾ ದುರ್ಗಾದೇವಿಯ ಆರಾಧನೆ ಅಥವಾ ಪಾರ್ವತಿ ದೇವಿಯ ಆರಾಧನೆಯಿಂದ ಅದು ಸ್ವಲ್ಪ ತಂಪಾಗತ್ತೆ, ಅಂದ್ರೆ ತಾಪ ಕಮ್ಮಿ ಆಗುತ್ತೆ. ಅದರಿಂದ ಖರ್ಚು ಅಲ್ಲಾಗಲ್ಲ. ಇಲ್ಲಿ ನಮ್ಮ ಸಮಯವನ್ನ ದೇವರಿಗೆ ಕೊಟ್ರೆ ಫಲಗಳನ್ನ ನಾವು ಪಾಸಿಟಿವ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಇದು ಮಿಥುನ ರಾಶಿಯ ಒಂದು ಫಲ. ವೈಯಕ್ತಿಕವಾಗಿ ಅವ್ರದ್ದೊಂದು ಸ್ವಲ್ಪ ಇದು ಸಾಮಾನ್ಯವಾಗಿ ಜನರಲ್ ಫಲಗಳು ಬೇಕು ಅಂತ ಹೋದ್ರೆ ಜ್ಯೋತಿಷರನ್ನ ಅವರು ಸಂಪರ್ಕಿಸಿ ಅವರು ವ್ಯಕ್ತಿಗತವಾದಂತ ಜಾತಕವನ್ನ ತೋರಿಸಿ ಅಲ್ಲಿ ಫಲಾಫಲಗಳಲ್ಲಿ ಅವರು ವಿಚಾರಣೆಯನ್ನ ಮಾಡಬಹುದು. ಮುಂದೆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಮನೋವ್ಯಾಧಿ ಬರುವಂತ ಸಂದರ್ಭ. ವಿದ್ಯಾರ್ಥಿಗಳಿಗೂ ನಾನು ಕರೆಕ್ಟ್ ಆಗಿ ನಾನು ತಗೊಂಡಿದ್ದೀನ, ನಾನು ಸರಿಯಾದಂತ ನಿರ್ಧಾರ ಮಾಡಿದೀನ, ನಾನು ಹೋಗ್ತಾ ಇರುವಂತ ಮಾರ್ಗ ಸರಿಯಾಗಿದ್ಯಾ, ನಂಗೊಬ್ಬ ಮೆಂಟರ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಈ ತರ ಎಲ್ಲ ಒಂದು ಸಂದರ್ಭಗಳು ಕರ್ಕಾಟಕ ರಾಶಿಯವರ ವಿದ್ಯಾರ್ಥಿಗಳಿಗೆ ಇದು ಬರುವಂತ ಸಂದರ್ಭಗಳು ಜಾಸ್ತಿ. ಸೊ ಅವರು ಅದನ್ನು ಸ್ವಲ್ಪ ಜಾಗೃತರಾಗಿ ಅದನ್ನ ಮುಂಚಿತವಾಗಿ ಅದನ್ನ ಫೇಸ್ ಮಾಡೋದಕ್ಕೆ ರೆಡಿ ಇರಬೇಕು. ಅಧಿಕವಾದಂತ ಪ್ರಯತ್ನವೂ ಮಾಡ್ಬೇಕು. ಅಂದ್ರೆ ಸುಮ್ನೆ ನಂಗೆ ಗುರುಬಲ ಇದೆ ಅಂತ ಹೇಳಿ ಮನೇಲಿ ಕೂತ್ಕೊಂಡ್ರೆ ಯಾರು ಹಾಲ್ ಟಿಕೆಟ್ ಮನೆಗೆ ತಂದು ಕೊಡ್ತಾರ? ಯಾರು ತಂದು ಕೊಡಲ್ಲ. ನಾವು ಪ್ರಯತ್ನ ಮಾಡಿದ್ರೆ ಅಲ್ಲಿಂದ ಫಲಾಫಲಗಳು ನಮ್ಗೆ ಬರುತ್ತೆ. ಸೊ ಮತ್ತು ವಿವಾಹದಲ್ಲಿ ಸ್ವಲ್ಪ ವಿಘ್ನಗಳು, ಈ ಮಧ್ಯ ವಯಸ್ಕರಿಗೆ ವಿವಾಹ ನಿರ್ಧಾರ ಆಗುತ್ತೆ, ಸ್ವಲ್ಪ ಡ್ರಾಪ್ ಔಟ್ ಆಗುವಂತದ್ದು, ಆ ತರ ಎಲ್ಲ ಸಂದರ್ಭಗಳು ಕಾಣಿಸ್ತಾ ಇದೆ. ಸೊ ಆದ್ರೆ ನವೆಂಬರ್ ನಂತರ ಇದ್ರ ಬದಲಾವಣೆ ಆಗುತ್ತೆ. ಆದ್ರೆ ಸೆಪ್ಟೆಂಬರ್ ನಂತರ ಇದ್ರ ಬದಲಾವಣೆ ಆಗಿ ಅದೇ ವಿವಾಹ ಪುನರ್ ಬೇರೆಯವ್ರಿಗೆ ನಿರ್ಧಾರ ಆಗುವಂತ ವಿಚಾರಗಳು ಕಾಣಿಸುತ್ತೆ. ಆರೋಗ್ಯದಲ್ಲಿ ಸಮಸ್ಯೆಗಳು ಇವರಿಗೆ ಕಮ್ಮಿ. ಮನೋವ್ಯಾಧಿಯೂ ಒಂದು ಸಮಸ್ಯೆ, ಆದ್ರೆ ದೇಹದ ಸಮಸ್ಯೆಗಳಲ್ಲಿ ಕಮ್ಮಿ ಇದೆ. ಆರೋಗ್ಯವನ್ನ ನೋಡ್ಕೋಬೇಕು. ಹಲ್ಲಿನ ಸಮಸ್ಯೆಗಳು ಬರಬಹುದು. ಕರ್ಕಾಟಕ ರಾಶಿಯರ ವೃದ್ಧಾಪ್ಯದವರಿಗೆ ಹಲ್ಲಿನ ಸಮಸ್ಯೆಗಳು ಸ್ವಲ್ಪ ಕಾಣಿಸುವಂತ ಸಂದರ್ಭಗಳಿದೆ. ಗುರುಸ್ಮರಣೆ, ಗಣೇಶನ ಆರಾಧನೆಯಿಂದ
ಗುರುಗಳು ಅಂತ ಹೇಳಿದಾಗ ಎಲ್ಲ ಅಪರೋಕ್ಷ ಜ್ಞಾನಿಗಳೆಲ್ಲ ಗುರುಗಳು. ಹಾಡು ಅವ್ರು ಹೇಳೋದು ಅಥವಾ ಸ್ತೋತ್ರ ಪಾರಾಯಣೆ ಮಾಡೋದು ಅಥವಾ ಹೋಗಿ ಒಂದಿಷ್ಟು ನಮಸ್ಕಾರ ಪ್ರದಕ್ಷಿಣೆಗಳು ಮಠಗಳಲ್ಲೋ ಎಲ್ಲ ಹೋಗಿ ನಮಸ್ಕಾರ ಪ್ರದಕ್ಷಿಣೆಗಳು ಹಾಕೋದ್ರಿಂದ ಅದರಿಂದ ಒಳ್ಳೆ ಫಲವನ್ನ ನಾವು ನಿರೀಕ್ಷಿಸಬಹುದು. ಗಣೇಶನ ಆರಾಧನೆ ವಿಘ್ನರಹಿತವಾಗಿ, ಯಾಕಂದ್ರೆ ಲಗ್ನಕ್ಕೆ ಕೇತು ಬರ್ತಾನೆ. ಸೊ ಕೇತುಗೆ ಗಣಪತಿಯ ಆರಾಧನೆಯಿಂದ ವಿಘ್ನ ನಾಯಕ, ಅವನು ವಿಘ್ನವನ್ನ ಪರಿಹಾರ ಮಾಡೋದೇ ಅವನ ನಾಯಕತ್ವ ಇದೆ ಅವನಿಗೆ. ಸೊ ಅಂಥವನ್ನ ಆರಾಧನೆ ಮಾಡಿದ್ರೆ ನಮ್ಗೆ ವಿಘ್ನಗಳು ಪರಿಹಾರ ಆಗಿ ಸುಲಲಿತವಾಗಿ ಕೆಲಸಗಳಾಗತ್ತೆ. ಕೋರ್ಟ್ ಕಚೇರಿ ವಿಚಾರದಲ್ಲೂ ಸ್ವಲ್ಪ ಜಾಗರೂಕರಾಗಿರುವಂತ ಒಂದು ಸಂದರ್ಭ ಈ ವರ್ಷ ಕರ್ಕಾಟಕ ರಾಶಿಯವರಿಗೆ ಇದೆ.